FSL ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ಯಾರ, ಕೊಟ್ಟ ನಂತರ ಈಗ ಯಾರೋ ಹೊರಗಿನವ್ರು ಕೊಟ್ಟ ಸಹಿತದನ್ನ ನಾವು FSL ಕೊಡಬೇಕಾಯ್ತು. ಕೊಟ್ಟ ಅವ್ರು FSL ರಿಪೋರ್ಟ್ ಕೊಟ್ಟಾಗ ಅದು ಅಥೆಂಟಿಕ್ ಆಯ್ತು. ನಮಗೆ ಅವ್ರು ರಿಪೋರ್ಟ್ ಕೊಟ್ಟ ನಂತರ ತಪ್ಪಿದ್ರೆ ತಪ್ಪನ್ನು ನಾವು ಕ್ರಮ ತಗೋತೀವಿ. ಮತ್ತೊಂದು ಮನವಿ ಕೊಟ್ಟಿದ್ದಾರೆ ಸಚಿವರೇನು? ಯಾವ ಸಚಿವರು? ಇನ್ನೂ ಕೊಟ್ಟಿಲ್ಲ. ಅವರು TV ನೋಡಿದಾಣ, ಇನ್ನು ಕೊಡ್ತೀವಿ, ಕೊಟ್ಟರೆ ಕನ್ಸಿಡರ್ ಮಾಡ್ತೀವಿ. ಒಳಗಾದಂಥ ಕಡೆ ನಮ್ಗೆ ಗೊತ್ತಿಲ್ಲ. ನಾನೇನಂತೀನಿ ನಿಮ್ಗೆ ಅಂದ್ರೆ, ಎರಡು ಕಡೆ ವಿಚಾರ ಮಾಡಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರು ಒಬ್ಬಾಕಿ ಸಚಿವಿ, MLA, ರಾಜಕಾರಣಿ ಅಂತಲ್ಲ, ಹೆಣ್ಣುಮಗಳು. ಏನೇ ಇಲ್ಲ, ಹೆಣ್ಮಕ್ಳಿಗೆ ಮರ್ಯಾದೆ ಆದರೆ ಅದು ಆಗ್ಬೇಕು. ಅದು ನಾವು ನೋಡೋದು ನಮ್ಮ ಧರ್ಮ ಅದ. ಅದನ್ನು ಭಾಳ ಮೈ ತುಂಬ ನಾವು ಕಣ್ಣಿಟ್ಟು ನೋಡಾಕ್ತೀವಿ. ಅದೇ ರೀತಿ ಇವತ್ತು CT ರವಿ ಅವ್ರನ್ನ ಅಮಾನುಷವಾಗಿ ಏನು ತೊಗೊಂಡೋದ್ರು, ಅದು ತಪ್ಪು. ಅದನ್ನು ಸಹಿತ ಅವ್ನು ಸದನದ ಸದಸ್ಯನಾಗಿ ನನಗೆ ಕೊಟ್ಟಂದ್ರೆ ಅದ್ರ ಬಗ್ಗೆ ನಾವು ಯಾರು ತಪ್ಪಿದ್ದವ್ರು ತೊಗೊಂಡು ಅವ್ರು ನಾವು ಕರಿತೀವಿ. ನಮ್ಮ ಕಮಿಟಿ ಮುಂದೆ ಅವ್ರು ಚರ್ಚೆ ಮಾಡ್ತೀವಿ. ತಪ್ಪಿತರಿಸಿದ್ರೆ ಅವ್ರ ಮೇಲೆ ನಾವು ಫಿಕ್ಸ್ ಪಾಸ್ ಮಾಡ್ತೀವಿ. ಮುಗಿದ ಅಧ್ಯಾಯ ಅಂದ್ರೆ ನಮ್ಮದು ಮುಗಿದ ಅಧ್ಯಾಯ ಇದಲ್ಲ. ನಮಗೇನಂದ್ರೆ ನಮ್ಮ ಇದಕ್ಕೆ ಬಂತಲ್ಲ, ನಮ್ಮ ರಿಸ್ಟ್ರಿಕ್ಷನ್ನಾಗ ನಾವು ತೀರ್ಮಾನ ಮಾಡಿದ ನಂತರ ಹೋಯ್ತು. ಈಗ ಇವ್ರು ಹೊಸ ಕೊಟ್ಟರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಡಲಿ, ಇವ್ರು ಕೊಡಲಿ, ಯಾರು ಕೊಟ್ಟರಂದ್ರೆ ಅದನ್ನು ಮತ್ತೆ FSL ಕಳಿಸಿ ನಾವು ಮತ್ತು ನಮ್ಮಲ್ಲಿ ಸಮಿತಿಗಳು ಆ ಸಮಿತಿ ಕೊಟ್ಟು ಚರ್ಚೆ ಮಾಡುವಂಥ ಪ್ರಸಂಗ ನಾವು ಖಂಡಿತವಾಗಿ ಕೊಡ್ತೀವಿ.